ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಿಂದಿನ ತರಗತಿಯಲ್ಲಿ ನಾವು ವರ್ಕ್ ಪವರ್ ಎನರ್ಜಿ ಬಗ್ಗೆ ನೋಡಿದ್ವಿ, ಹೌದಲ್ವಾ? ವರ್ಕ್ ಎನರ್ಜಿ ಪವರ್ ಬಗ್ಗೆ ಆಗಿತ್ತು. ಸೊ ಈಗ ನೋಡೋಣ ಗ್ರಾವಿಟೇಷನ್ ಬಗ್ಗೆ. ಓಕೆ, ಗ್ರಾವಿಟೇಷನ್ ಬಗ್ಗೆ ನೋಡ್ತಾ ಹೋದ್ರೆ ಫಸ್ಟ್ ನ್ಯೂಟನ್ಸ್ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್. ಓಕೆ, ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ನೋಡೋಣ. ಇಲ್ಲಿ ಜೊತೆಗೆ ಗ್ರಾವಿಟಿ, ವೇರಿಯೇಷನ್ ಇನ್ ಗ್ರಾವಿಟಿ, ಓಕೆ, ಅದರ ನಂತರ ಸೆಂಟರ್ ಆಫ್ ಗ್ರಾವಿಟಿ, ಓಕೆ, ಅದಾದ ನಂತರ ಸ್ಯಾಟಲೈಟ್ಸ್, ಇವೆಲ್ಲವುಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗ್ರಾವಿಟೇಷನ್ ನೋಡಿ. ನ್ಯೂಟನ್ಸ್ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ಏನ್ ಹೇಳುತ್ತೆ ಅದನ್ನ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತಾನು ಹೇಳ್ತೀವಿ. ನೋಡಿ, ಗ್ರಾವಿಟೇಷನಲ್ ಫೋರ್ಸ್ ಏನಿದೆಯಲ್ಲ, ಇಟ್ ಈಸ್ ಆಲ್ಸೋ ಸೆಡ್ ಟು ಬಿ ನ್ಯೂಟನ್ಸ್ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ಅಂತ. ಓಕೆ, ಬೋತ್ ಆರ್ ಸೇಮ್. ಅಂಡ್ ಐಸಾಕ್ ನ್ಯೂಟನ್ ಏನಿದಾರಲ್ವಾ, ಐಸಾಕ್ ನ್ಯೂಟನ್ ಅಂದ್ರೆ ನ್ಯೂಟನ್ ರವ್ರು ಏನಿದ್ದಾರೆ, ಅವರು 17th ಸೆಂಚುರಿಯಲ್ಲಿ ಸೇಮ್ ಇಂಟರಾಕ್ಷನ್ಸ್, ಓಕೆ, ದಟ್ ದ ಸೇಮ್ ಇಂಟರಾಕ್ಷನ್ ದಟ್ ಮೇಕ್ಸ್ ಅನ್ ಆಪಲ್ ಫಾಲ್ ಫ್ರಮ್ ಎ ಟ್ರೀ ಆಲ್ಸೋ ಕೀಪ್ಸ್ ಪ್ಲಾನೆಟ್ಸ್ ಇನ್ ಆರ್ಬಿಟ್ ಅರೌಂಡ್ ದ ಸನ್. ಸೊ ಈ ಕತೆ ಎಲ್ಲರಿಗೂ ಗೊತ್ತೇ ಇರೋದೆ, ಹೌದಲ್ವಾ? ಸೊ ಅಲಾಂಗ್ ವಿತ್ ಹಿಸ್ 3 laws of motion, ನ್ಯೂಟನ್ ಪಬ್ಲಿಷ್ಡ್ ದ ಲಾ ಆಫ್ ಗ್ರಾವಿಟೇಷನ್ ಇನ್ 1687. ಸೊ ನ್ಯೂಟನ್ ಅವರು ಲಾ ಆಫ್ ಗ್ರಾವಿಟೇಷನ್ ಅನ್ನ 1687 ಅಲ್ಲಿ ಪಬ್ಲಿಷ್ ಮಾಡಿದ್ರು. ಇಟ್ ಕ್ಯಾನ್ ಬಿ ಸ್ಟೇಟೆಡ್ ಆಸ್ ಫಾಲೋಸ್. ಇದನ್ನ ಏನಂತ ಕರೆದ್ರು ಅವರು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳಿದ್ರೆ, ನ್ಯೂಟನ್ಸ್ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ಅವರು ಯಾವ ರೀತಿ ಡಿಫೈನ್ ಮಾಡ್ತಾರೆ ಅದನ್ನ ಅಂದ್ರೆ, ಎವರಿ ಪಾರ್ಟಿಕಲ್ ಆಫ್ ಮ್ಯಾಟರ್ ಇನ್ ದ ಯೂನಿವರ್ಸ್. ಅಂದ್ರೆ ಪ್ರಪಂಚದಲ್ಲಿ, ಪ್ರಪಂಚ ಅನ್ನೋದಕ್ಕಿಂತ ಈ ಒಂದು ಭೂಗೋಳ, ಯೂನಿವರ್ಸ್ ಅಂತ ಏನ್ ಹೇಳ್ತೀವಿ, ಯೂನಿವರ್ಸ್ ಅಲ್ಲಿ ಇರುವಂತ ಪ್ರತಿಯೊಂದು ಪಾರ್ಟಿಕಲ್, ಓಕೆ, ಪ್ರತಿಯೊಂದು ಪಾರ್ಟಿಕಲ್ ಕೂಡ ಅಟ್ರಾಕ್ಟ್ಸ್ ಎವರಿ ಅದರ್ ಪಾರ್ಟಿಕಲ್ ವಿತ್ ಎ ಫೋರ್ಸ್. ಓಕೆ, ಪ್ರತಿಯೊಂದು ಪಾರ್ಟಿಕಲ್ ಅನ್ನು ಕೂಡ ಅದೇನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಅದು ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ? ದಟ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಮಾಸಸ್ ಆಫ್ ದ ಪಾರ್ಟಿಕಲ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಓಕೆ, ಸೊ ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ನೋಡಿ, ಈ ರೀತಿ. ಓಕೆ, ಸೊ ಈ ಒಂದು ಫಾರ್ಮುಲಾ ನೋಡಿ ಏನ್ ಹೇಳ್ಬೋದು, ಎವರಿ ಪಾರ್ಟಿಕಲ್ ಆಫ್ ದ ಮ್ಯಾಟರ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ಸ್ ಎವರಿ ಅದರ್ ಪಾರ್ಟಿಕಲ್ ವಿತ್ ಎ ಫೋರ್ಸ್ ದಟ್ ಈಸ್ ನೋಡಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ product of their masses of the particle, product of their masses of the particle, and inversely proportional to the ಯಾವುದಕ್ಕೆ, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಓಕೆ, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಓಕೆ, ಸೊ ವೇರ್ ಇಲ್ಲಿ ಎಫ್ ಅನ್ನುವಂಥದ್ದು ಏನಾಗಿದೆ, ಮ್ಯಾಗ್ನಿಟ್ಯೂಡ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್ ಆಗಿದೆ ಬಿಟ್ವೀನ್ ದ 2 ಪಾಯಿಂಟ್ ಮಾಸಸ್. ಅಂಡ್ ಆರ್ ಅನ್ನುವಂಥದ್ದು ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಮಾಸಸ್. ಎಂ ಅನ್ನುವಂಥದ್ದು ಫಸ್ಟ್ ಪಾಯಿಂಟ್ ಮಾಸು, M2 ಅನ್ನುವಂಥದ್ದು ಸೆಕೆಂಡ್ ಪಾಯಿಂಟ್ ಮಾಸು. ಜಿ ಅನ್ನುವಂಥದ್ದು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಥವಾ ಜಿ, ಕ್ಯಾಪಿಟಲ್ ಜಿ ಇಸ್ ಈಕ್ವಲ್ ಟು ನೋಡಿ 6.67428 ಪ್ಲಸ್ ಆರ್ ಮೈನಸ್ 0.00067 into 10 to the power of minus 11 cubic meter per kg square per kg second square. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಸಾಕಷ್ಟು ಸತಿ ಪ್ರಶ್ನೆಗಳು ಬಂದಿದಾವೆ, ಅಂದ್ರೆ ಈ ಫಾರ್ಮುಲಾ ರಿಲೇಟೆಡ್ ಆಗಿ. ಓಕೆ, ಯಾವ ರೀತಿ ಪ್ರಾಬ್ಲಮ್, ಯಾವ ರೀತಿ ಎಲ್ಲ ಬಂದಿದೆ ಆ ಕ್ವಶನ್ ಮೇಲೆ ಅಂತ ಹೇಳಿದ್ರೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಮತ್ತೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಯಾವ್ದಾಗಿರುತ್ತೆ ಅಂತ ಕೂಡ ಕ್ವಶನ್ಸ್ ಅರೈಸ್ ಆಗಿದೆ. ಓಕೆ, ಇನ್ನು ಗ್ರಾವಿಟಿ ಬಗ್ಗೆ ನೋಡ್ತಾ ಹೋಗೋಣ. ಗ್ರಾವಿಟಿ ಅಂದ್ರೆ ಏನು? ಗ್ರಾವಿಟಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಫೋರ್ಸ್. ಗ್ರಾವಿಟಿ ಅಂದ್ರೇನೆ ಒಂದು ಫೋರ್ಸ್. ಗ್ರಾವಿಟಿ ಅಂದ್ರೆ ಏನು? ಗ್ರಾವಿಟಿ ಈಸ್ ನಥಿಂಗ್ ಬಟ್ ಫೋರ್ಸ್. ಓಕೆ, ದಟ್ ಫೋರ್ಸ್ ಅಟ್ರಾಕ್ಟ್ಸ್ ಎ ಬಾಡಿ ಟುವರ್ಡ್ ದ ಸೆಂಟರ್ ಆಫ್ ದ ಅರ್ತ್. ಓಕೆ, toward the center of the earth or toward any other physical body having mass. ಅದನ್ನ ನಾವೇನಂತ ಹೇಳ್ತೀವಿ? ಗ್ರಾವಿಟಿ ಅಂತ ಕರೀತಾರೆ. ಸೊ ಗ್ರಾವಿಟಿ ಆಫ್ ಅರ್ತ್ ಡಿನೋಟೆಡ್ ಜಿ ಅಂತ ಹೇಳಿ ಕರೆಯುವಂಥದ್ದು. ದಿಸ್ ಇಸ್ ಗ್ರಾವಿಟಿ ಆಫ್ ದ ಅರ್ತ್ ಅಂತ ಹೇಳ್ತೀವಿ. ಇಟ್ ರೆಫರ್ಸ್ ಟು ದ ಆಕ್ಸಿಲರೇಷನ್ ದಟ್ ದ ಅರ್ತ್ ಇಂಪಾರ್ಟ್ಸ್ ಟು ಆಬ್ಜೆಕ್ಟ್ಸ್ ಆನ್ ಆರ್ ನಿಯರ್ ಇಟ್ಸ್ ಸರ್ಫೇಸ್ ಅಂತ. ಓಕೆ, ಅಂಡ್ ಯೂನಿಟ್ ಬಂದು, ಗ್ರಾವಿಟಿದು ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಆರ್ ಮೀಟರ್ per second square. Okay, or equivalently newtons per kilogram, newtons per kilogram anta kuda heltave. Okay, and it has an approximate value of 9.8 meter per second square, which means that ignoring the effects of air resistance, the speed of an object falling freely near the earth's surface will increases by about 9.8 meters per second. Okay, every second anta. So to find the acceleration due to gravity at sea level, ನೋಡಿ ಇವಾಗ acceleration due to gravity sea level ಅಲ್ಲಿ ನೋಡೋದಾದ್ರೆ, substitute the values of the gravitational constant
the earth mass m1 and earth radius r to obtain the value of g. ಅವಾಗ ಏನ್ ಸಿಗುತ್ತೆ ನಮಗೆ 9.822 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಿಗುತ್ತೆ. ಓಕೆ, ಸೊ ಈ ಮೂಲಕನೇ ನಾವು ಜಿ ಇದು ಅಂದ್ರೆ ಗ್ರಾವಿಟಿ ವ್ಯಾಲ್ಯೂ ಕಂಡುಹಿಡಿದಿರೋದು. ಸೊ ವೇರಿಯೇಷನ್ ಇನ್ ಗ್ರಾವಿಟಿ, ಯಾವಾಗೆಲ್ಲ ಗ್ರಾವಿಟಿ ವೇರಿಯೇಷನ್ ಉಂಟಾಗುತ್ತೆ ಅಂತ ನೋಡ್ತಾ ಹೋದ್ರೆ, ಆಕ್ಸಲರೇಷನ್ ಡ್ಯೂಟಿ ಗ್ರಾವಿಟಿ ಏನಿರುತ್ತೆ ಇಟ್ ಆಲ್ವೇಸ್ ಅಂದ್ರೆ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಆಲ್ಟಿಟ್ಯೂಡ್ ಆರ್ ಹೈಟ್ ಅಂತ. ಅಂದ್ರೆ ಹೈಟ್ ಗೆ ಹೋದಂಗೆ ಆಕ್ಸಲರೇಷನ್ ಏನ್ ಡ್ಯೂ ಟು ಗ್ರಾವಿಟಿ ಏನಿರುತ್ತೆ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಇವೆಲ್ಲ ಚೆನ್ನಾಗಿ ನೆನ್ಪಿಟ್ಕೋಬೇಕು, ಯಾಕೆಂದ್ರೆ ಇವುಗಳ ಮೇಲೆ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವಾಗ ಕಮ್ಮಿ ಆಗುತ್ತೆ, ಹೈಟ್ ಮೇಲೆ ಹೋಗ್ತಾ 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 ಏನಾಗುತ್ತೆ, ಆಲ್ಟಿಟ್ಯೂಡ್ ಹಟ್ ವೆರಿ ಹೈಟ್. ಓಕೆ, ಅಂದ್ರೆ ಹೈಟ್ ಇನ್ಕ್ರೀಸ್ ಆದ್ರೆ ಆಲ್ಟಿಟ್ಯೂಡ್ ಇನ್ಕ್ರೀಸ್ ಆದಂಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡಿಕ್ರೀಸ್ ಆಗುತ್ತೆ. ಹಾಗಾದ್ರೆ ಜಾಸ್ತಿ ಎಲ್ಲಿರುತ್ತೆ ನೋಡಿ, ಪೋಲ್ಸ್ ಅಲ್ಲಿ, ಅಟ್ ಪೋಲ್ಸ್ ಇದು ಜಾಸ್ತಿ ಇರುತ್ತೆ. ಆಮೇಲೆ ಇವನ್ ಈಕ್ವೆಟರ್ ಹತ್ರ ನೋಡಿ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಹೈಟ್, ಅಂದ್ರೆ ಹೈಟ್ ಇನ್ಕ್ರೀಸ್ ಆದಂಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡಿಕ್ರೀಸ್ ಆಗುತ್ತೆ. ಆಮೇಲೆ ಈಕ್ವೆಟರ್ ಅಲ್ಲೂ ಕೂಡ ಅದು ಮಿನಿಮಮ್ ಇರುತ್ತೆ. ಅದಾದ ನಂತರ ಡ್ಯೂ ಟು ರೊಟೇಷನ್ ಆಫ್ ಅರ್ತ್ ಕೂಡ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಮ್ಮಿ ಆಗುತ್ತೆ. ಆಮೇಲೆ ಇಟ್ ಆಲ್ಸೋ ಡಿಕ್ರೀಸಸ್ ಇಫ್ ಆಂಗ್ಯುಲರ್ ಸ್ಪೀಡ್ ಆಫ್ ದ ಅರ್ತ್ ಇನ್ಕ್ರೀಸಸ್. ಜೊತೆಗೆ ಆಂಗ್ಯುಲರ್ ಸ್ಪೀಡ್, ಅರ್ಥನ ಆಂಗ್ಯುಲರ್ ಸ್ಪೀಡು ಇನ್ಕ್ರೀಸ್ ಆದಂಗೆ, ಆಮೇಲೆ ಆಂಗ್ಯುಲರ್ ಸ್ಪೀಡ್ ಆಫ್ ಅರ್ತ್ ಡಿಕ್ರೀಸ್ ಆದಂಗೆ, ಅಂದ್ರೆ ಆಂಗ್ಯುಲರ್ ಸ್ಪೀಡ್ ಏನಿರುತ್ತೆ ಅರ್ಥದ್ದು ಅದು ಇನ್ಕ್ರೀಸ್ ಆದ್ರೂ ಡಿಕ್ರೀಸ್ ಆದ್ರೂ ಕೂಡ, ಬೋತ್ ಇನ್ಕ್ರೀಸ್ ಆದ್ರೂ ಆಗ್ಲಿ ಡಿಕ್ರೀಸ್ ಆದ್ರೂ ಆಗ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡಿಕ್ರೀಸೇ ಆಗುತ್ತೆ. ಸೊ ಇದಿಷ್ಟು ಡಿಕ್ರೀಸ್ಗೆ ರಿಲೇಟೆಡ್ ಆಗಿರುವುದು. ಹಾಗಾದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮ್ಯಾಕ್ಸಿಮಮ್ ಇರೋದು ಎಲ್ಲಿ ಅಂತ ಹೇಳಿದ್ರೆ ಪೋಲ್ಸ್, ಅಟ್ ಪೋಲ್ಸ್. ಓಕೆ, ನಾರ್ತ್ ಪೋಲ್, ಸೌತ್ ಪೋಲ್ ಅಂತ ಹೇಳ್ತೀವಲ್ವಾ, ಸೊ ಅಟ್ ಪೋಲ್ಸ್ ಅಲ್ಲಿ ಮಾತ್ರ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಇದು ಒಂದು ನಿಮಗೆ ತಲೆಯಲ್ಲಿ ಇತ್ತು ಅಂದ್ರೆ ಇದ್ರ ಮೇಲೆ ಏನೇ ಅಪ್ಲೈಡ್ ಕ್ವಶನ್ಸ್ ಕೇಳಿದ್ರು ಕೂಡ ನೀವು ಚೆನ್ನಾಗಿ ಆನ್ಸರ್ ಮಾಡಬೇಕು. ಓಕೆ, ಎಸ್, ಇದಿಷ್ಟು ವೇರಿಯೇಷನ್ ಇನ್ ಗ್ರಾವಿಟಿ ಆಯ್ತು. ಈಗ ಸೆಂಟರ್ ಆಫ್ ಗ್ರಾವಿಟಿ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೆಂಟರ್ ಆಫ್ ಗ್ರಾವಿಟಿ ಬಗ್ಗೆ ನೋಡ್ತಾ ಹೋಗೋಣ. ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೆ ಏನು? ಇಟ್ ಇಸ್ ದ ಪಾಯಿಂಟ್ ಇನ್ ಎ ಬಾಡಿ ಅರೌಂಡ್ ವಿಚ್ ದ ರಿಸಲ್ಟೆಂಟ್ ಟಾರ್ಕ್ ಏನಿರುತ್ತೆ ಡ್ಯೂ ಟು ಗ್ರಾವಿಟಿ ಫೋರ್ಸಸ್ ವ್ಯಾನಿಶ್. ಓಕೆ, ಅದೇನಾಗುತ್ತೆ, ರಿಸಲ್ಟೆಂಟ್ ಟಾರ್ಕ್ ಇಟ್ ವಿಲ್ ಬಿ ವ್ಯಾನಿಶ್. ಸೊ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ವೇರ್ ದ ಗ್ರಾವಿಟಿ ಆಕ್ಟ್ಸ್ ಡೌನ್ವರ್ಡ್ ಆಸ್ ಪ್ಯಾರಲಲ್ ಫೋರ್ಸ್ ಫೀಲ್ಡ್, ದ ಸೆಂಟರ್ ಆಫ್ ಗ್ರಾವಿಟಿ ಅಂಡ್ ದ ಸೆಂಟರ್ ಆಫ್ ಮಾಸ್ ಆರ್ ಸೇಮ್. ಎರಡು ಕೂಡ ಏನಾಗಿರುತ್ತೆ, ಸೆಂಟರ್ ಆಫ್ ಗ್ರಾವಿಟಿ ಮತ್ತೆ ಸೆಂಟರ್ ಆಫ್ ಮಾಸ್ ಸೇಮ್ ಇರುತ್ತೆ. ಯಾವಾಗ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ವೇರ್ ದ ಗ್ರಾವಿಟಿ ಆಕ್ಟ್ಸ್ ಡೌನ್ವರ್ಡ್ ಆಸ್ ಎ ಪ್ಯಾರಲಲ್ ಫೋರ್ಸ್ ಫೀಲ್ಡ್, ಅವಾಗ ಸೆಂಟರ್ ಆಫ್ ಗ್ರಾವಿಟಿ ಮತ್ತೆ ಸೆಂಟರ್ ಆಫ್ ಮಾಸ್ ಎರಡು ಕೂಡ ಸೇಮ್ ಇರುತ್ತೆ. ಈ ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕಮಿಂಗ್ ಟು ಮಾಸ್. ಮಾಸ್ ಅಂದ್ರೆ ಏನು? ಇಟ್ ಇಸ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಇನ್ ಎ ಬಾಡಿ ರಿಗಾರ್ಡ್ಲೆಸ್ ಆಫ್ ಇಟ್ಸ್ ವಾಲ್ಯೂಮ್ ಆರ್ ಎನಿ ಫೋರ್ಸಸ್ ಆಕ್ಟಿಂಗ್ ಆನ್ ಇಟ್. ಅಂದ್ರೆ ಏನೇ ಒಂದು ಫೋರ್ಸ್ ಅದ್ರ ಮೇಲೆ ಆಕ್ಟ್ ಮಾಡ್ಲಿ ಅಥವಾ ವಾಲ್ಯೂಮ್ ಎಷ್ಟೇ ಇರ್ಲಿ, ಬಟ್ ಕ್ವಾಂಟಿಟಿ ಆಫ್ ಮ್ಯಾಟರ್ ಏನಿರುತ್ತಲ್ವಾ, ಎಷ್ಟು ಕ್ವಾಂಟಿಟಿಯನ್ನು ಒಳಗೊಂಡಿದೆ, ದಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ಸೆಡ್ ಟು ಬಿ ಮಾಸ್. ಇಟ್ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ವೆಯ್ಟ್. ಯಾಕೆಂದ್ರೆ ವೆಯ್ಟೇ ಬೇರೆ, ಮಾಸೇ ಬೇರೆ. ವಿಚ್ ಇಸ್ ದ ಮೆಜರ್ ಆಫ್ ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟಿಂಗ್ ಆನ್ ಎ ಬಾಡಿ. ವೆಯ್ಟ್ ಅಂದ್ರೆ ಏನು? ವೆಯ್ಟ್ ಮೇಲೆ ಯಾವಾಗ್ಲೂ ಅಂದ್ರೆ ವೆಯ್ಟ್ ಅನ್ನುವಂಥದ್ದು ಇಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಗ್ರಾವಿಟಿ. ಓಕೆ, ಬಟ್ ಮಾಸ್ ಇಂಡಿಪೆಂಡೆಂಟ್ ಆಫ್ ಗ್ರಾವಿಟಿ. ಓಕೆ, ಸೊ ಇಟ್ಸ್ ಯೂನಿಟ್ ಈಸ್ ಕಿಲೋಗ್ರಾಮ್. ಯಾವ್ದ್ರದ್ದು? ಮಾಸ್ದು ಕೆಜಿ. ಅಂಡ್ ಮಾಸ್ದು ಫೋರ್ಸ್ ಬೈ ಆಕ್ಸಲರೇಷನ್ ಅಂತ ಹೇಳ್ತೀವಿ. ಇವಾಗ ಎಫ್ ಇಸ್ ಈಕ್ವಲ್ ಟು ಎಂ ಎ ಅಂದ್ರೆ ಎಂ ಇಸ್ ಈಕ್ವಲ್ ಟು ಏನಾಗುತ್ತೆ, ಎಫ್ ಬೈ ಎ ಆಗುತ್ತೆ, ಹೌದಲ್ವಾ? ಸೊ ಅದೇ ಇಲ್ಲಿರೋದು. ಓಕೆ, ಫೋರ್ಸ್ ಬೈ ಆಕ್ಸಲರೇಷನ್ ಅಥವಾ ಮೊಮೆಂಟಮ್ ಬೈ ವೆಲಾಸಿಟಿ ಈ ರೀತಿ ಕೂಡ ಹೇಳ್ತೀವಿ. ಆಮೇಲೆ ವೆಯ್ಟ್ ಬೈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅಂದ್ರೆ ಎಂ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಜಿ ಅಂತ ಕೂಡ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಓಕೆ, ಸೊ ಎಲ್ಲಾನು ಕೊಟ್ಟಿದ್ದಾರೆ ಮಾಸ್ಗೆ ಸಂಬಂಧಪಟ್ಟಂತೆ ಈ ಶಾರ್ಟ್ ನೋಟ್ಸ್ ಅಲ್ಲಿ ಎಲ್ಲಾನು ಇದೆ. ಓಕೆ, ಅಂಡ್ ವೆಯ್ಟ್. ವೆಯ್ಟ್ ಅಂತ ಹೇಳಿದಾಗ ಇಟ್ ಇಸ್ ದ ಫೋರ್ಸ್ ಎಕ್ಸರ್ಟೆಡ್ ಆನ್ ಎ ಬಾಡಿ ಬೈ ಗ್ರಾವಿಟಿ ಅಂಡ್ ಕ್ಯಾಲ್ಕುಲೇಟೆಡ್ ಆಸ್ ದ ಮಾಸ್ ಟೈಮ್ಸ್ ದ ಆಕ್ಸಲರೇಷನ್ ಆಫ್ ಗ್ರಾವಿಟಿ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಂ ಜಿ ಅಂತ ಹೇಳ್ತೀವಿ. ಇಟ್ಸ್ ಯೂನಿಟ್ ಇಸ್ ನ್ಯೂಟನ್. Weight though SI unit ಏನು Newton. Okay, for an object in free fall, so that gravity is the only force acting on it, then the expression for weight follows from Newton's second law. Okay, for an object in free fall, ಇವಾಗ ಒಂದು ಆಬ್ಜೆಕ್ಟ್ ಫ್ರೀ ಫಾಲ್ ಅಲ್ಲಿ ಇದೆ ಅಂತ ಅನ್ಕೊಂಡ್ರೆ ಗ್ರಾವಿಟಿ ಏನಿರುತ್ತೆ ಇಟ್ ಇಸ್ ದ ಓನ್ಲಿ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಅವಾಗ ಅದ್ರ ಮೇಲೆ ಆಕ್ಟ್ ಮಾಡುವಂತ ಫೋರ್ಸು ಬರೀ ಗ್ರಾವಿಟೇಷನ್ ಮಾತ್ರ ಆಗಿರುತ್ತೆ. ಸೊ ದೆನ್ ದ ಎಕ್ಸ್ಪ್ರೆಷನ್ ಫಾರ್ ವೇಟ್ ಫಾಲೋಸ್ ಫ್ರಮ್ ಅವಾಗ ನ್ಯೂಟನ್ ಸೆಕೆಂಡ್ ಲಾ ಆಗಿರುತ್ತೆ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಂ ಜಿ. ಸೊ ವೇಟ್ ಆಫ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಆಬ್ಜೆಕ್ಟ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಅದಕ್ಕೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಂ ಜಿ, ಮಾಸ್ ಇಂಟು ಗ್ರಾವಿಟೇಷನ್, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ವೇಟ್ ಆಫ್ ಎ ಪರ್ಸನ್ ಇನ್ಸೈಡ್ ದ ಲಿಫ್ಟ್.
ನೋಡಿ ಇದು ನಾರ್ಮಲ್ ವೆಯ್ಟ್, ಇದು ಗ್ರೇಟರ್ ದ್ಯಾನ್ ನಾರ್ಮಲ್ ವೆಯ್ಟ್ ಇದ್ರೆ ಯಾವ ತರ, ಲೆಸ್ ದ್ಯಾನ್ ನಾರ್ಮಲ್ ವೆಯ್ಟ್, 0 ವೆಯ್ಟ್. ಓಕೆ, ನೆಕ್ಸ್ಟ್ ನೋಡೋಣ ಸ್ಯಾಟಲೈಟ್. ಸ್ಯಾಟಲೈಟ್ ಅಂದ್ರೆ ಏನು ನೋಡಿ. ಸ್ಯಾಟಲೈಟ್ ಅನ್ನುವಂಥದ್ದು ಇಟ್ ಇಸ್ ಅ ಮೂನ್ ಪ್ಲಾನೆಟ್ ಆರ್ ಮಷಿನ್ ದಟ್ ಆರ್ಬಿಟ್ಸ್ ಎ ಪ್ಲಾನೆಟ್ ಆರ್ ಸ್ಟಾರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅರ್ತ್ ಅನ್ನುವಂಥದ್ದು ಇಟ್ ಇಸ್ ಅ ಸ್ಯಾಟಲೈಟ್. ಯಾಕೆ? ಬಿಕಾಸ್ ಇಟ್ ಆರ್ಬಿಟ್ಸ್ ದ ಸನ್, ಹೌದಲ್ವಾ? ಅಂಡ್ ಲೈಕ್ ವೈಸ್ ಮೂನ್ ಈಸ್ ಎ ಸ್ಯಾಟಲೈಟ್ ಬಿಕಾಸ್ ಇಟ್ ಆರ್ಬಿಟ್ಸ್ ಅರ್ತ್, ಹೌದಲ್ವಾ? ಈಗ ಮೂನ್ ಅನ್ನುವಂಥದ್ದು ಒಂದು ಸ್ಯಾಟಲೈಟ್ ಬಿಕಾಸ್ ಅದು ಭೂಮಿಯ ಸುತ್ತ ತಿರುಗುತ್ತೆ. ಯೂಶಲಿ ದ ವರ್ಡ್ ಸ್ಯಾಟಲೈಟ್ ಅಂತ ಅಂದ್ರೆ ಏನು ಅಂದ್ರೆ ಇಟ್ ರೆಫರ್ಸ್ ಟು ಎ ಮಷಿನ್ ದಟ್ ಇಸ್ ಲಾಂಚ್ಡ್ ಇನ್ ಟು ಸ್ಪೇಸ್. ಸೊ ಬೇಸಿಕಲಿ ಸ್ಯಾಟಲೈಟ್ ಅಂತ ಅಂದ್ರೆ ಅದು ಒಂದು ಮಿಷಿನ್, ಅದನ್ನ ತಗೊಂಡೋಗಿ ಸ್ಪೇಸ್ ಅಲ್ಲಿ ಲಾಂಚ್ ಮಾಡಿರುವಂತದ್ದು. ಅಂಡ್ ಮೂವ್ಸ್ ಅರೌಂಡ್ ದ ಅರ್ತ್ ಅಂದ್ರೆ ಭೂಮಿಯ ಸುತ್ತ ಸುತ್ತಾ ಇರುತ್ತೆ, ಅಥವಾ ಬೇರೆ ಒಂದು ಬಾಡಿಯ ಆಬ್ಜೆಕ್ಟ್ ಸುತ್ತ ಸುತ್ತಾ ಇರುತ್ತೆ ಸ್ಪೇಸ್ ಅಲ್ಲಿ. ಓಕೆ, ದ ವರ್ಲ್ಡ್ಸ್ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಈಸ್ ಸ್ಪುಟ್ನಿಕ್ ಅಂತ ಹೇಳ್ತೀವಿ. ಓಕೆ, ಸ್ಪುಟ್ನಿಕ್ ಅನ್ನುವಂಥದ್ದು ವರ್ಲ್ಡ್ಸ್ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್. ಇಟ್ ವಾಸ್ ಲಾಂಚ್ಡ್ ಬೈ ದ ಸೋವಿಯತ್ ಯೂನಿಯನ್ ಅಂತ ಹೇಳ್ತೀವಿ 1957 ಅಲ್ಲಿ. ದ ಪಾತ್ ಎ ಸ್ಯಾಟಲೈಟ್ ಫಾಲೋಸ್ ಇನ್ ಅನ್ ಆರ್ಬಿಟ್. In the orbit, the farthest point from Earth is apogee. This is very important. The farthest point from Earth in space anta kelidaga that is apogee, and the nearest point bandu Pengee. Okay, apogee is farthest ಅಂದ್ರೆ ದೂರ ಇದೆ. Nearest ಯಾವುದು? Pengee. The path of satellite follows in a orbit. In the orbit farthest point ಬಂದು ನೋಡಿ, ದೂರ ಇರುವಂತ ಪಾಯಿಂಟ್ ಬಂದು ಅಪೋಜಿ ಅಂಡ್ ನಿಯರೆಸ್ಟ್ ಪಾಯಿಂಟ್ ಬಂದು ಪೆಂಜಿ. ಸೊ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಸ್ಯಾಟಲೈಟ್ ಬಗ್ಗೆ ನೋಡ್ತಾ ಹೋಗೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಕೆಲವೊಂದಷ್ಟು ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಸ್ಯಾಟಲೈಟ್ಸ್ ಬಗ್ಗೆ ನೋಡ್ತಾ ಹೋದ್ರೆ, ಈಗ ಆಂಟಿ ಸ್ಯಾಟಲೈಟ್ ವೆಪನ್ಸ್ ಅಥವಾ ಕಿಲ್ಲರ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ಇವೆರಡು ಕೂಡ ಒಂದೇ ನೋಡಿ. ಕಿಲ್ಲರ್ ಸ್ಯಾಟಲೈಟ್ಸ್ ಅಥವಾ ಆಂಟಿ ಸ್ಯಾಟಲೈಟ್ ವೆಪನ್ಸ್ ಅಂದ್ರೆ ಇವುಗಳನ್ನ ಟು ಡೆಸ್ಟ್ರಾಯ್ ಎನಿಮಿ ವಾರ್ ಹೆಡ್ ಸ್ಯಾಟಲೈಟ್ಸ್ ಅಂಡ್ ಅದರ್ ಸ್ಪೇಸ್ ಅಸೆಟ್ಸ್ ಆಗಿ ಇದನ್ನ ಯೂಸ್ ಮಾಡ್ತಾರೆ. ಅಂಡ್ ಆಸ್ಟ್ರೋನಾಮಿಕಲ್ ಸ್ಯಾಟಲೈಟ್ಸ್ ಅಂತ ಹೇಳಿದ್ರೆ ಅಬ್ಸರ್ವೇಷನ್ ಆಫ್ ಡಿಸ್ಟೆಂಟ್ planets, galaxies and other outer space objects. Okay, biosatellites andre to carry living organisms generally for scientific experimentation. Okay, ಇದನ್ನ biosatellites ಅಂತ ಹೇಳ್ತಾರೆ. To carry living organisms. And communication satellites ಬಂದು telecommunications. Navigational satellites ಬಂದು use radio time signals transmitted to enable mobile receivers on the ground to determine their exact location. ಇವನ್ನ ನಾವು navigation satellites ಅಂತ ಹೇಳ್ತೀವಿ. ಇನ್ನು ರಿಕಾನೈಸೆನ್ಸ್ ಸ್ಯಾಟಲೈಟ್ಸ್ ಅಂತ ಹೇಳಿದ್ರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಥವಾ ಕಮ್ಯುನಿಕೇಶನ್ ಸ್ಯಾಟಲೈಟ್. ಸೊ ಡೆಪ್ಲಾಯ್ಡ್ ಫಾರ್ ಮಿಲಿಟರಿ ಆರ್ ಇಂಟೆಲಿಜೆನ್ಸ್ ಅಪ್ಲಿಕೇಶನ್ಸ್ ಗೋಸ್ಕರ. ಓಕೆ, ಇನ್ನು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಬಂದು ನಾನ್ ಮಿಲಿಟರಿ ಯೂಸಸ್ ಸಚ್ ಆಸ್ ಎನ್ವಿರಾನ್ಮೆಂಟಲ್ ಮಾನಿಟರಿಂಗ್, ಮೆಟಿಯರಾಲಜಿ, ಮ್ಯಾಪ್ ಮೇಕಿಂಗ್, ಇವಕ್ಕೆಲ್ಲ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ವೆದರ್ ಸ್ಯಾಟಲೈಟ್ಸ್ ಬಂದು ಇಟ್ ಇಸ್ ಯೂಸ್ ಟು ಮಾನಿಟರ್ ಅರ್ತ್ ವೆದರ್ ಅಂಡ್ ಕ್ಲೈಮೇಟ್. ಇನ್ನು ಮ್ಯಾನ್ಡ್ ಸ್ಪೇಸ್ ಕ್ರಾಫ್ಟ್ ಅಥವಾ ಸ್ಪೇಸ್ ಶಿಪ್ಸ್ ಅಂತ ಹೇಳಿದ್ರೆ ಲಾರ್ಜ್ ಸ್ಯಾಟಲೈಟ್ಸ್ ಏಬಲ್ ಟು ಪುಟ್ ಹ್ಯೂಮನ್ಸ್ ಇನ್ ಟು ಆನ್ ಆರ್ಬಿಟ್ ಅಂಡ್ ರಿಟರ್ನ್ ದೆಮ್ ಟು ಅರ್ತ್. ನೋಡಿ, ಇದನ್ನ ಮ್ಯಾನ್ಡ್ ಸ್ಪೇಸ್ ಕ್ರಾಫ್ಟ್ ಅಥವಾ ಸ್ಪೇಸ್ ಶಿಪ್ಸ್ ಅಂತ ಕರೀತಾರೆ. ಸೊ ಲಾರ್ಜ್ ಸ್ಯಾಟಲೈಟ್ಸ್ ಏಬಲ್ ಟು ಪುಟ್ ಹ್ಯೂಮನ್ಸ್ ಇನ್ ಟು ಅಂದ್ರೆ ಸ್ಪೇಸ್. ಓಕೆ, ಅಂಡ್ ರಿಟರ್ನ್ ದೆಮ್ ಟು ಅರ್ತ್. ಸೊ ಇದನ್ನ ಹಾಗಾದ್ರೆ ಎಕ್ಸಾಂಪಲ್ ಹೇಳ್ಬೋದು. ಸುನೀತಾ ವಿಲಿಯಮ್ಸ್ ಅವರು ಹೋಗಿದ್ದು ಫಸ್ಟ್ ನೋಡಿರುವಂತದ್ದು ಮೊನ್ನೆ ಯೂಸ್ ಮಾಡಿದ್ವಲ್ವಾ ಆಪರೇಷನ್ ಸಿಂಧೂರಲ್ಲಿ, ಅದನ್ನಂತ ಹೇಳ್ಬೋದು. ಇನ್ನು ಸ್ಪೇಸ್ ಸ್ಟೇಷನ್ಸ್ ಅಂತ ಮ್ಯಾನ್ ಮೇಡ್ ಆರ್ಬಿಟಲ್ ಸ್ಟ್ರಕ್ಚರ್ಸ್ ದಟ್ ಆರ್ ಡಿಸೈನ್ಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಟು ಲಿವ್ ಆನ್ ಇನ್ ಔಟರ್ ಸ್ಪೇಸ್. ಅದನ್ನ ಸ್ಪೇಸ್ ಸ್ಟೇಷನ್ಸ್ ಅಂತ ಹೇಳ್ತಾರೆ. ಮ್ಯಾನ್ ಮೇಡ್ ಆರ್ಬಿಟಲ್ ಸ್ಟ್ರಕ್ಚರ್ಸ್ ದಟ್ ಆರ್ ಡಿಸೈನ್ಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಟು ಲಿವ್ ಆನ್ ಇನ್ ಔಟರ್ ಸ್ಪೇಸ್. ಓಕೆ, ಅಂಡ್ ಇವಾಗ ನೋಡೋಣ ಎಸ್ಕೇಪ್ ವೆಲಾಸಿಟಿ ಬಗ್ಗೆ ನೋಡ್ತಾ ಹೋಗೋಣ. ಈಗ ಇಟ್ ಈಸ್ ದ ಸ್ಪೀಡ್ ಅಟ್ ವಿಚ್ ಕೈನೆಟಿಕ್ ಎನರ್ಜಿ ಪ್ಲಸ್ ದ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಆಫ್ ಅನ್ ಆಬ್ಜೆಕ್ಟ್ ಇಸ್ 0. ಸೊ ಎಸ್ಕೇಪ್ ವೆಲಾಸಿಟಿ ಅಂದ್ರೆ ಏನು? ಇಟ್ ಈಸ್ ದ ಸ್ಪೀಡ್ ಅಟ್ ವಿಚ್ ನೋಡಿ ಕೈನೆಟಿಕ್ ಎನರ್ಜಿ ಪ್ಲಸ್ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ. ಓಕೆ, ಕೈನೆಟಿಕ್ ಎನರ್ಜಿ ಪ್ಲಸ್ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎರಡೂ ಕೂಡ ಒಂದು ಆಬ್ಜೆಕ್ಟ್ 0 ಆಗಿರುತ್ತಲ್ವಾ, ಅದನ್ನ ನಾವು ಎಸ್ಕೇಪ್ ವೆಲಾಸಿಟಿ ಅಂತ ಹೇಳ್ತೀವಿ. For a spherically symmetrical body ಏನಿರುತ್ತೆ, the escape velocity at a given distance is calculated by the formula escape velocity is equal to root of 2gm/r. ಇದು ಫಾರ್ಮುಲಾ, ಇದನ್ನ ಕೂಡ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಸೊ g ಅನ್ನುವಂಥದ್ದು ಇಟ್ ಇಸ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಸೊ m ಅನ್ನುವಂಥದ್ದು ಮಾಸ್ ಆಫ್ ದ ಪ್ಲಾನೆಟ್, ಸ್ಟಾರ್ ಆರ್ ಅದರ್ ಬಾಡಿ, ಅಂಡ್ r ಅನ್ನುವಂಥದ್ದು ಇಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ಗ್ರಾವಿಟಿ. ಓಕೆ, ಯಾವ ರೀತಿ ಇಲ್ಲಿ ರೂಟ್ 2g/r ಬಂತು ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಕೈನೆಟಿಕ್ ಎನರ್ಜಿ
ಅದನ್ನ ಯೂಸ್ ಮಾಡ್ಕೊಂಡು ಪೊಟೆನ್ಶಿಯಲ್ ಎನರ್ಜಿ ಅದು ಎರಡನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಇಲ್ಲಿ ಬರುತ್ತೆ ಅಂತ ತೋರಿಸಿದ್ದಾರೆ. ಎಸ್ಕೇಪ್ ವೆಲಾಸಿಟಿ ಆನ್ ದಿ ಅರ್ತ್ ಸರ್ಫೇಸ್ ಈಸ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, escape velocity on the earth surface is 11.2 kilometer per second. ಅದೇ escape velocity on the moon surface is 2.4 kilometer per second. Okay, escape velocity earth surface ಅಲ್ಲಿ 11.2 kilometer per second ಇದೆ, ಅದೇ moon surface ಅಲ್ಲಿ 2.4 kilometer per second ಇದೆ. escape velocity at a given height is √2 times the speed in a circular orbit at the same height. This is also very important. Note this point. Escape velocity at a given height is √2 times the speed in a circular orbit at the ಸೇಮ್ ಹೈಟ್. ಇನ್ನು ಕೆಪ್ಲರ್ಸ್ ಲಾ, ಇದಿಷ್ಟು ಎಸ್ಕೇಪ್ ವೆಲಾಸಿಟಿ ಬಗ್ಗೆ ಆಯ್ತು. ಈಗ ಕೆಪ್ಲರ್ಸ್ ಲಾ ಬಗ್ಗೆ ನೋಡ್ತಾ ಹೋದ್ರೆ, ಜೊಹಾನ್ಸ್ ಕೆಪ್ಲರ್ ಅವರು ಡೆವಲಪ್ಡ್ 3 laws which described the motion of the planets across the sky. ಸೊ ಅದನ್ನ ಲಾ ಆಫ್ ಆರ್ಬಿಟ್, ಲಾ ಆಫ್ ಏರಿಯಾಸ್, ಲಾ ಆಫ್ ಪೀರಿಯಡ್ಸ್ ಅಂತ ಹೇಳಿ 3 ಟೈಪ್ಸ್ ಕರೀತಾರೆ. ಓಕೆ, ಲಾ ಆಫ್ ಏರಿಯಾಸ್, ಲಾ ಆಫ್ ಆರ್ಬಿಟ್ಸ್, ಲಾ ಆಫ್ ಪೀರಿಯಡ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಲಾ ಆಫ್ ಆರ್ಬಿಟ್ ಅಂತ ನೋಡೋದಾದ್ರೆ, ಇಟ್ ಸ್ಟೇಟ್ಸ್ ದಟ್ ಎಲ್ಲಾ ಪ್ಲಾನೆಟ್ಸ್ ಕೂಡ ಒಂದು ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ ಮೂವ್ ಆಗುತ್ತೆ ವಿತ್ ದ ಸನ್ ಅಟ್ ಒನ್ ಫೋಕಸ್. ಓಕೆ, ಲಾ ಆಫ್ ಏರಿಯಾಸ್ ಅಂತ ಹೇಳಿದ್ರೆ, ಇಟ್ ಸ್ಟೇಟ್ಸ್ ದಟ್ ಎ ಲೈನ್ ದಟ್ ಕನೆಕ್ಟ್ಸ್ ಎ ಪ್ಲಾನೆಟ್ ಟು ದ ಸನ್, ಓಕೆ, ಸ್ವೀಪ್ಸ್ ಔಟ್ ಈಕ್ವಲ್ ಏರಿಯಾಸ್ ಇನ್ ಈಕ್ವಲ್ ಟೈಮ್ಸ್. ಅದನ್ನು ಲಾ ಆಫ್ ಏರಿಯಾ. ಇನ್ನು ಲಾ ಆಫ್ ಪೀರಿಯಡ್ ಅಂತ ಹೇಳಿದ್ರೆ, ಇಟ್ ಸ್ಟೇಟ್ಸ್ ದಟ್ ದ ಸ್ಕ್ವೇರ್ ಆಫ್ ದ ಪೀರಿಯಡ್ ಆಫ್ ಎನಿ ಪ್ಲಾನೆಟ್, ಓಕೆ, square of the period of any planet is proportional to the cube of the semi-major axis of its orbit. ಅದನ್ನ ಯಾವ ರೀತಿ ಈ ರೀತಿ ಡಿನೋಟ್ ಮಾಡುವಂಥದ್ದು. ಓಕೆ, ಅಂಡ್ ಕೆಪ್ಲರ್ಸ್ ಲಾಸ್ ವರ್ ಡಿರೈವ್ಡ್ ಫಾರ್ ಆರ್ಬಿಟ್ಸ್ ಅರೌಂಡ್ ದ ಸನ್, ಸೊ ಬಟ್ ದೇ ಅಪ್ಲೈ ಟು ಸ್ಯಾಟಲೈಟ್ಸ್ ಆರ್ಬಿಟ್ ಆಸ್ ವೆಲ್. ಸೊ ಇದನ್ನ ಸ್ಯಾಟಲೈಟ್ ಆರ್ಬಿಟ್ಸ್ಗೂ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಇದಿಷ್ಟು ಏನಾಗಿತ್ತು, ಗ್ರಾವಿಟೇಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗಿತ್ತು. ನೋಡಿ, ಇಲ್ಲಿ ಗ್ರಾವಿಟೇಷನ್ ಅಂತ ಬಂದಾಗ ನಾವಿಲ್ಲಿ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, ಯೂನಿವರ್ಸಲ್ ಗ್ರಾವಿಟೇಷನ್ ಬಗ್ಗೆ ನೋಡಿದ್ವಿ. ಯೂನಿವರ್ಸಲ್ ಗ್ರಾವಿಟೇಷನ್ ನೋಡಿ, ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ನ F is equal to G m1 m2 by r² ಈ ರೀತಿ ಕೂಡ ಡಿನೋಟ್ ಮಾಡ್ತಾರೆ. ಓಕೆ, ಅದಾದ ನಂತರ ನಾವು ಗ್ರಾವಿಟಿ ಅಂದ್ರೆ ಏನು ಅಂತ ನೋಡಿದ್ವಿ. ಅದ್ರದ್ದು ನ್ಯೂಟನ್ ಮೀಟರ್ ಪರ್ ಸೆಕೆಂಡ್ ಅಥವಾ ನ್ಯೂಟನ್ ಪರ್ ಕೆಜಿ ಅಂತ ಹೇಳಿ ಡಿನೋಟ್ ಮಾಡ್ತೀವಿ. 9.8 ಮೀಟರ್ ಪರ್ ಸೆಕೆಂಡ್. ಓಕೆ, ಅಂಡ್ ವೇರಿಯೇಷನ್ಸ್ ಇನ್ ಗ್ರಾವಿಟಿ, ವೆರಿ ಹೈಯೆಸ್ಟ್ ಗ್ರಾವಿಟಿ ಇರುವಂತದಲ್ಲಿ ಅಟ್ ಪೋಲ್ಸ್ ಅಲ್ಲಿ. ಇನ್ ಮಿಕ್ಕಿದ್ದು ಎಲ್ಲ ಅಂದ್ರೆ ಹೈಟ್ ಹೋದಂಗೆ ಕಡಿಮೆ ಆಗುತ್ತೆ, ರೊಟೇಷನ್ ಆಫ್ ದಿ ಅರ್ತ್ ಡಿಕ್ರೀಸ್ ಆಗುತ್ತೆ, ಆಂಗ್ಯುಲರ್ ಸ್ಪೀಡ್ ಜಾಸ್ತಿ ಇದ್ರು ಕಮ್ಮಿ ಇದ್ರು ಕೂಡ ವೇರಿಯೇಷನ್ ಇನ್ ಗ್ರಾವಿಟಿ ಏನಾಗುತ್ತೆ ಅಂದ್ರೆ ದೇರ್ ವಿಲ್ ಬಿ ವೇರಿಯೇಷನ್ ಇನ್ ಗ್ರಾವಿಟಿ ದಟ್ ಇಸ್ ಡಿಕ್ರೀಸ್ ಆಗುತ್ತೆ. ಓಕೆ, ಅಂಡ್ ಮಿನಿಮಮ್ ಇರುವಂತದ್ದು ಅದು ಈಕ್ವೆಟಾರ್ ಅಲ್ಲಿ ಮಾತ್ರ. ಕಡಿಮೆ ಈಕ್ವೆಟಾರ್ ಅಲ್ಲೂ ಕೂಡ ಮಿನಿಮಮ್ ಇರುತ್ತೆ, ಬಟ್ ಮ್ಯಾಕ್ಸಿಮಮ್ ಇರುವಂತದ್ದು ಪೋಲ್ಸ್ ಅಲ್ಲಿ ಮಾತ್ರ. ಇನ್ನು ಸೆಂಟರ್ ಆಫ್ ಗ್ರಾವಿಟಿಗೆ ಬಂದಾಗ, ಸೆಂಟರ್ ಆಫ್ ಗ್ರಾವಿಟಿ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಸೊ ನಿಯರ್ ದ ಸರ್ಫೇಸ್ ಆಫ್ ಅರ್ತ್ ಏನಿರುತ್ತೆ, ಗ್ರಾವಿಟಿ ಡೌನ್ವರ್ಡ್ ಆಕ್ಟ್ ಆಗ್ತಾ ಇರುತ್ತೆ ಆಸ್ ಎ ಪ್ಯಾರಲಲ್ ಫೋರ್ಸ್ ಫೀಲ್ಡ್. ಸೊ ಅವಾಗ ಏನಾಗುತ್ತೆ, ಸೆಂಟರ್ ಆಫ್ ಗ್ರಾವಿಟಿ ಮತ್ತೆ ಸೆಂಟರ್ ಆಫ್ ಮಾಸ್ ಎರಡು ಕೂಡ ಈಕ್ವಲ್ ಆಗಿರುತ್ತೆ ಅಂತ. ಅಂಡ್ ಮಾಸ್ಗೆ ಬಂದಾಗ ಇದನ್ನ ಕೆಜಿ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಅಂಡ್ ಮಾಸ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಆಕ್ಸಲರೇಷನ್ ಅಂತ ಹೇಳ್ತೀವಿ, ಮೊಮೆಂಟಮ್ ಬೈ ವೆಲಾಸಿಟಿ ಅಂತ ಹೇಳ್ತೀವಿ, ವೇಟ್ ಬೈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕೂಡ ಹೇಳ್ತೀವಿ. ವೇಟ್ ಬಗ್ಗೆ ನೋಡೋದಾದ್ರೆ ಇಟ್ ಈಸ್ ಈಕ್ವಲ್ ಟು mg. ಸೊ ವೇಟ್ ಆಫ್ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಆಬ್ಜೆಕ್ಟ್ ಇಂಟು ಆಕ್ಸಲರೇಷನ್ ಆಫ್ ಗ್ರಾವಿಟಿ. ಓಕೆ, ಅಂಡ್ ಸ್ಯಾಟಲೈಟ್ ಬಗ್ಗೆ ನೋಡೋದಾದ್ರೆ, ಮೂನ್ ಅಂದ್ರೆ ಸ್ಯಾಟಲೈಟ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಮೂನ್, ಪ್ಲಾನೆಟ್ ಆರ್ ಮಷೀನ್ ದಟ್ ಆರ್ಬಿಟ್ಸ್ ಎ ಪ್ಲಾನೆಟ್ ಅಥವಾ ಸ್ಟಾರ್. ಸೊ ಫಾರ್ ಎಕ್ಸಾಂಪಲ್ ಅರ್ತ್ ಅನ್ನುವಂಥದ್ದು ಕೂಡ ಸ್ಯಾಟಲೈಟ್, ಬಿಕಾಸ್ ಇಟ್ ಆರ್ಬಿಟ್ಸ್ ದ ಸನ್. ಸೂರ್ಯನ ಸುತ್ತ ತಿರುಗುತ್ತೆ ಭೂಮಿ, ಹೌದಲ್ವಾ? ಅಂಡ್ ಲೈಕ್ ವೈಸ್ ಮೂನು ಅರ್ಥಿನ ಸುತ್ತ ತಿರುಗುತ್ತೆ. ಸೊ ಯೂಶಲಿ ದ ವರ್ಡ್ ಸ್ಯಾಟಲೈಟ್ ಅನ್ನುವಂಥದ್ದು ಇಟ್ ರೆಫರ್ಸ್ ಟು ಎ ಮಿಷನ್ ದಟ್ ಇಸ್ ಲಾಂಚ್ಡ್ ಇನ್ ಟು ಸ್ಪೇಸ್ ಅಂಡ್ ಮೂವ್ಸ್ ಅರೌಂಡ್ ಅರ್ತ್ ಆರ್ ಅನದರ್ ಬಾಡಿ ಇನ್ ದ ಸ್ಪೇಸ್. ಇನ್ನು ವರ್ಲ್ಡ್ಸ್ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅನ್ನುವಂಥದ್ದು ಯಾವುದು ಅಂದ್ರೆ ದಟ್ ಇಸ್ ಸ್ಪುಟ್ನಿಕ್. ಓಕೆ, ಸೋವಿಯತ್ ಯೂನಿಯನ್ ಇಂದ ಅದು ಲಾಂಚ್ ಆಗಿದ್ದು. ಓಕೆ, ಅಂಡ್ ಇಫ್ ಸಪೋಸ್ ನೋಡಿ, ಫಾರ್ದೆಸ್ಟ್ ಪಾಯಿಂಟ್ ಫ್ರಮ್ ಅರ್ತ್ ಇದ್ರೆ ಅದನ್ನ ಅಪೋಜಿ ಅಂತ ಕರಿತೀವಿ, ನಿಯರೆಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಅದನ್ನ ಪೆಂಜಿ ಅಂತ ಕರಿತೀವಿ. ಇನ್ನು ಆಂಟಿ ಸ್ಯಾಟಲೈಟ್ ವೆಪನ್ಸ್ ಅಥವಾ ಕಿಲ್ಲರ್ ಸ್ಯಾಟಲೈಟ್ಸ್, ಆಸ್ಟ್ರೋನಾಮಿಕಲ್ ಸ್ಯಾಟಲೈಟ್ಸ್, ಬಯೋ ಸ್ಯಾಟಲೈಟ್ಸ್, ಹೀಗೆ ನಾನಾ ತರ ಸ್ಯಾಟಲೈಟ್ಸ್ ಕೂಡ ನೋಡ್ತೀವಿ. ಜೊತೆಗೆ ಎಸ್ಕೇಪ್ ವೆಲಾಸಿಟಿ ಅಂದ್ರೆ ಏನು, ಎಸ್ಕೇಪ್ ವೆಲಾಸಿಟಿ ಇಸ್ ಈಕ್ವಲ್ ಟು √2gm/r ಅನ್ನುವಂಥದ್ದು ದಿಸ್ ಇಸ್ ದ ಫಾರ್ಮುಲಾ. ಅಂಡ್ ಎಸ್ಕೇಪ್ ವೆಲಾಸಿಟಿ ಬಂದು ಅರ್ತ್ ಸರ್ಫೇಸ್ ಎಸ್ಕೇಪ್ ವೆಲಾಸಿಟಿ ಬಂದು 11.2 ಕಿಲೋಮೀಟರ್ ಪರ್ ಸೆಕೆಂಡ್, ಮೂನ್ ಸರ್ಫೇಸ್ ಬಂದು 2.8 ಕಿಲೋಮೀಟರ್ ಪರ್ ಸೆಕೆಂಡ್. ಓಕೆ, ಎಸ್ಕೇಪ್ ವೆಲಾಸಿಟಿ ಅಟ್ ಎ ಗಿವನ್ ಹೈಟ್ ಈಸ್ √2 times the speed in a circular orbit at the
ಸೇಮ್ ಹೈಟ್ ಅಂತ ಹೇಳ್ತೀವಿ. ಇನ್ನು ಕೆಪ್ಲರ್ಸ್ ಲಾ ಬಂದು ಜೋಹಾನ್ಸ್ ಕೆಪ್ಲರ್ ಅವರು ಡೆವಲಪ್ಡ್ 3 ಲಾಸ್. ಓಕೆ, ಅವೆಲ್ಲವೂ ಕೂಡ ಅದೇನ್ ಹೇಳುತ್ತೆ, ಮೋಷನ್ ಆಫ್ ಪ್ಲಾನೆಟ್ಸ್ ಅಕ್ರಾಸ್ ದ ಸ್ಕೈ ಅದ್ರ ಬಗ್ಗೆ ಹೇಳುತ್ತೆ. ಅದು ಯಾವ್ಯಾವು ಅಂತ ಹೇಳಿದ್ರೆ ಲಾ ಆಫ್ ಆರ್ಬಿಟ್ಸ್, ಲಾ ಆಫ್ ಏರಿಯಾಸ್, ಲಾ ಆಫ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಲಾ ಆಫ್ ಆರ್ಬಿಟ್ಸ್ ಬಂದು ಎಲ್ಲಾ ಪ್ಲಾನೆಟ್ಸ್ ಯಾವಾಗ್ಲೂ ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿನೇ ತಿರುಗ್ತಾ ಇರುತ್ತೆ ವಿತ್ ದ ಸನ್ ಅಟ್ ಒನ್ ಫೋಕಸ್. ಓಕೆ, ಲಾ ಆಫ್ ಏರಿಯಾಸ್ ಬಂದು ಒನ್ ಲೈನ್ ದಟ್ connects a planet, a line that connects a planet to the sun sweeps out equal areas in equal time. In law of periods ಬಂದು it states the square of the period of any planet, ನೋಡಿ square of the period of any planet is always proportional to the cube of the semi major axis of its orbit ಅಂತ ಹೇಳ್ತೀವಿ. ಇನ್ನು ಕೆಪ್ಲರ್ಸ್ ಲಾ were defined for the orbits around the sun, but ಈಗ ಏನ್ ಮಾಡ್ತಾ ಇದ್ರೆ they apply to satellites orbits as well. ಓಕೆ, ಸೊ ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನೋಡ್ತಾ ಹೋಗೋಣ. ನೋಡಿ, ನೆಕ್ಸ್ಟ್ ನಾವು ಜನರಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.